ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಈ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಈಗ ನಾನು ನಗರ ಹೋಗ್ತಾಯಿದ್ದೀನಿ. ನನ್ನ ಮಗ ಬಂದಿದ್ದ ಮನೆಗೆ, ನಿನ್ನೆ ಗಂಡನ ಮನೆಯಿಂದ ಬಂದಿದ್ದಾನೆ. ಅಣ್ಣ ಹೋಗಿ ಕರ್ಕೊಂಬಂದ. ಹಾಗಾಗಿ ಮಗನಿಗೋಸ್ಕರ ಮೀನು ತರಲಿಕ್ಕಂತ ನಗರ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ, ಆಯಿತಾ? ಬಸ್ಸಿಗೆ ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ. ಅದೇ ವಿಡಿಯೋ ಮಾಡ್ತೀನಿ, ಇಲ್ಲ ಮನೆಗೆ ಬಂದ ಮೇಲೆ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್ ಬಾಯ್. ನೋಡಿ ಇವಾಗ ನಗರ ಬಂದೆ. ಮೀನೇನು ಜಾಸ್ತಿ ಇರಲಿಲ್ಲ, 2 ಥರದ ಮೀನಿತ್ತು. ಅದನ್ನೇ ತೊಗೊಂಡು ಬಂದೆ. ಒಂದು ಬಂಗಡೆ ತೊಗೊಬಂದೆ ನಾನು. ನೋಡಿ ತೋರಿಸ್ತಾ ಇದ್ದೀನಿ, ಕುಯ್ದೆಲ್ಲ ಅದ್ರ ಮೇಲೆ. ಇವಾಗ ನೋಡಿ ಫ್ರೈ ಕಲಸಿಟ್ಟಿದ್ದೀನಿ. ಕಲಸೋದೆಲ್ಲ ಏನು ವಿಡಿಯೋ ಮಾಡಿಲ್ಲ. ಹಾಗೆ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೋಸ್ಕರನೇ ಮಾಡಿದ್ದು, ಅವನಿಗೋಸ್ಕರನೇ ತೊಗೊಬಂದೆ. ಮೀನೇನು ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ಸ್ವಲ್ಪನೇ ತೊಗೊಬಂದಿದ್ದೆ. ಹಾಯ್ ಎಲ್ಲರಿಗೂ. ಮತ್ತೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗ ಬಂದಿದ್ದಾನೆ, ತೋರಿಸ್ತೀನಿ ಅವನ್ನ. ಬನ್ನಿ ನೋಡೋಣ. ಬಾ ಮಗನೇ, ಬಾ. ಇಲ್ಲಿ ನೋಡಿ, ಇವನೇ ನನ್ನ ಮಗ. ಹಾಯ್ ಮಾಡು ಮಗನೇ. ಹಾಯ್. ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೇಳು ಪ್ಲೀಸ್. ಇವನೇ ನೋಡಿ ನನ್ನ ಮುದ್ದಿನ ಮಗ. ಇವನು ಅಲ್ಲಿ ಗಂಡನ ಮನೇಲಿದ್ದಾನೆ. ನಿನ್ನೆ ನಮ್ಮ ಅಣ್ಣ ಹೋಗಿ ಕರ್ಕೊಬಂದಿದ್ದಾನೆ. ಅಲ್ಲಿ ಅಂಗನವಾಡಿಗೆ ಹೋಗ್ತಾ ಇದ್ದಾನೆ. ನಾಳೆ ಮತ್ತೆ ಮನೆಗೆ ಹೋಗ್ತಾನೆ, ಅಲ್ಲಿಗೆ ಗಂಡನ ಮನೆಗೆ. ನಾನು ಬಿಟ್ಟು ನಮ್ಮ ಅತ್ತೆ ಜೊತೆಗೆ ಇರ್ತಾನೆ, ಅಜ್ಜಿ ಜೊತೆಗೆ. ಅಲ್ಲ ಮಗನೇ? ಗೊಂಬೆ. ಸರಿ, ಎಲ್ಲರಿಗೂ ಬಾಯ್ ಮಾಡು. ಬಾಯ್. ತಂಗಿ ನೋಡಬೇಕು ಅನ್ನಂತೆ, ಹಾಗಾಗಿ ನಮ್ಮಣ್ಣ ಹೋಗಿ ನಿನ್ನೆ ಕರ್ಕೊಬಂದ. ಬನ್ನಿ ಬಟ್ಟೆ ಎಲ್ಲ ತಗೊಂಡು ಒಣಸಿದ್ದೆ. ಎಷ್ಟು ಬಿಸಿಲಿದೆ ಗೊತ್ತಾ? ನೋಡಿ ಬಟ್ಟೆ ಎಲ್ಲ ಒಣಸಿದ್ದೀನಿ. ಇವಾಗಷ್ಟೇ ಊಟ ಎಲ್ಲ ಆಯಿತು. ಊಟ ಮುಗಿಸ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ತೆಗಿಯೋಕ್ಕೆ ಬಂದಿದ್ದೀನಿ ಇಲ್ಲಿ ಹೊರಗೆ. ಬಿಸಿಲು, ಎಷ್ಟು ಬಿಸಿಲಿದೆ ಗೊತ್ತಾ? ಯಪ್ಪ, ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ನನ್ನ ಮಗ ಮೀನು ಫ್ರೈ ಬೇಕು ಅಂತಿದ್ದ, ಅದಕ್ಕೆ ಹೋಗ್ಬಿಟ್ಟು ಮೀನು ತಗೊಬಂದು, ಅಲ್ಲೇನು ಮೀನು ಚೆನ್ನಾಗಿರಲಿಲ್ಲ ಅಷ್ಟೊಂದು, ತಗೊಬಂದು ಫ್ರೈ ಮಾಡಿ ಅವನಿಗೆ ಊಟ ಮಾಡಿಸ್ದೆ. ಇವಾಗ ಆಟ ಆಡ್ಕೊಂಡಿದ್ದಾನೆ. ನಮ್ಮನೆ ಬಿಕ್ಕು ನೋಡಿ, ಇಲ್ಲಿ ಒಳ್ಳೆ ಚೆನ್ನಾಗಿ ಮಲ್ಕೊಂಡಿದೆ. ಇಲ್ಲಿ ನೋಡಿ ನನ್ನ ಮಗ ಮಣ್ಣು ಆಡ್ತಾ ಇದ್ದಾನೆ. ಮಣ್ಣು ನೀರು ಮಿಕ್ಸ್ ಮಾಡ್ಕೊಂಡು ಆಟ ಆಡೋದು. ಮಕ್ಕಳಿರುವಾಗ ಹಾಗೆಲ್ಲ ಅವ್ರದ್ದೇ ಒಂದು ಪ್ರಪಂಚ. ಹಾಗೆ ಅವನ ಪಾಡಿಗೆ ಅವನು ಆಟ ಆಡ್ಕೊಂಡು ಇರ್ತಾನೆ ಸುಮ್ಮನೆ. ನೋಡಿ, ಇದು ನಮ್ಮ ಮನೆಯ ವೀಳ್ಯದೆಲೆ ರಾಶಿ. ನಮ್ಮ ಅಪ್ಪ ಹೋಗಿ ಕುಯ್ಕೊಬಂದಿದ್ದು. ನಮ್ಮಪ್ಪ ವೀಳ್ಯದೆಲೆ ವ್ಯಾಪಾರನೇ ಮಾಡೋದು. ಈಗ ಇದನ್ನು 50 ಎಲೆ ಜೋಡಿಸಾದ್ಮೇಲೆ ತೋರಿಸ್ತೀನಿ ನಾನು. ಅದನ್ನ ಮತ್ತೆ ಬಾಳೆಲೆಯಲ್ಲಿ ಕಟ್ ಮಾಡಿ ನಾವು ಒಬ್ಬರು ಬಂದು ತಗೊಂಡೋಗ್ತಾರೆ, ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ವೀಳ್ಯದೆಲೆ ಎಲೆ ಯೂಸ್ ಆಗುತ್ತಲ್ಲ, ಅದೇ ಎಲೆ ಇದು. ಈ ಕಡೆ ಇರೋದು ದೊಡ್ಡ ಎಲೆ ಸ್ವಲ್ಪ, ಇದು ಸಣ್ಣ ಎಲೆ. ಇದನ್ನು ಇವಾಗ ಬೇರೆ ಬೇರೆ ಜೋಡಿಸ್ಬೇಕು ನಾವು. ಜೋಡಿಸಾದ್ಮೇಲೆ ತೋರಿಸ್ತೀನಿ, ಆಯಿತಾ? ಜೋಡಿಸಿಟ್ಟಿದ್ದೀವಿ ಎಲೆನ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಈ ಕಡೆ ಮತ್ತು ಈ ಕಡೆ ಕಾಣ್ತಿದೆಯಾ? ಇದನ್ನು ಮತ್ತೆ ಒಂದು ಬಾಳೆಲೆ ಹಾಸಿ ಅದರಲ್ಲಿ ಮಡಚಿ ಇಟ್ಟಿರ್ತಾರೆ. ಒಬ್ಬರು ಬಂದು ತಗೊಂಡೋಗ್ತಾರೆ ಸೌತ್ ಕೇಂದ್ರದವರು. ಇವಾಗ ಸೀಸನ್ ಆಗಿರೋದ್ರಿಂದ ವೀಳ್ಯದೆಲೆಗೆ ಭಾರಿ ಬೇಡಿಕೆ ಇದೆ. ಆದರೆ ನಮ್ಮ ಕೈಗಷ್ಟು ಸಿಗಲ್ಲ. ಅವರು ತಗೊಂಡೋಗ್ತಾರಲ್ಲ, ಅವ್ರಿಗೆ ಒಳ್ಳೆ ಲಾಭ ಇದೆ ಇದರಲ್ಲಿ. ನಮ್ಮಪ್ಪ ನಾವು ಸಣ್ಣಕ್ಕಿದ್ದಲ್ಲಿಂದನೂ ಇದೇ ವೀಳ್ಯದೆಲೆ ವ್ಯಾಪಾರನೇ ಮಾಡ್ತಿದ್ದಿದ್ದು. ಇವಾಗಲೂ ಅದನ್ನೇ ಮಾಡ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.